ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀ ವ್ಯಾಸರು ಮತ್ತು ಗಾಂಧಾರಿಯ ಮುಂದೆ ಸಂಜಯ ರಾಜ ಧೃತರಾಷ್ಟ್ರನಿಗೆ ಶ್ರೀಕೃಷ್ಣನ ಮಹಾತ್ಮ್ಯವನ್ನು ತಿಳಿಸೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ, ನೀನು ಯಾವುದಾದ್ರೂ ಒಂದು ನಿರ್ಭಯವಾದಂತಹ ಮಾರ್ಗವನ್ನು ತಿಳಿಸು, ಅದರಿಂದ ನಾನು ಶ್ರೀಕೃಷ್ಣನನ್ನು ಪಡ್ಕೋಬೇಕು ಮತ್ತು ನನಗೆ ಪರಮಪದ ಕೂಡ ಸಿಗಬೇಕು, ಅಂಥ ಮಾರ್ಗವನ್ನು ತಿಳಿಸು ಅಂತ. ಅದಕ್ಕೆ ಸಂಜಯ ಹೇಳ್ತಾನೆ, ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಂಡಿರ್ತೀವಲ್ವಾ, ಅಂದರೆ ನಮ್ಮ ಇಂದ್ರಿಯಗಳನ್ನು ಗೆಲ್ಲೋದು, ಅದೇ ಇದಕ್ಕಿರುವಂತಹ ಒಂದು ಮಾರ್ಗ, ಅದನ್ನೇ ಜ್ಞಾನ ಅಂತ ಹೇಳೋದು. ಅದರಿಂದನೇ ಬುದ್ಧಿವಂತರು ಪರಮಪದದ ಕಡೆಗೆ ಹೋಗ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಮುಂದುವರೆದು ಧೃತರಾಷ್ಟ್ರ ಹೇಳ್ತಾನೆ, ಸಂಜಯ, ನೀನು ಇನ್ನೊಂದು ಸರಿ ಶ್ರೀಕೃಷ್ಣ ಚಂದ್ರನ ಸ್ವರೂಪದ ವರ್ಣನೆಯನ್ನು ಮಾಡು, ಇದರಿಂದ ನಾನು ಅವರ ನಾಮ ಮತ್ತು ಆ ಕರ್ಮಗಳ ರಹಸ್ಯಗಳನ್ನು ಕೂಡ ತಿಳ್ಕೊಂಡು ನಾನೂ ಕೂಡ ಅವರನ್ನು ಪಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಇಲ್ಲಿ ಶ್ರೀಕೃಷ್ಣನ ಸ್ವರೂಪದ ವರ್ಣನೆಯನ್ನು ನಾವು ಕೇಳೋದ್ರಿಂದ ನೋಡಿ, ಅವನ ನಾಮ ಅಂದರೆ ಆ ಭಗವಂತನ ಹೆಸರು, ಆ ಹೆಸರು ಯಾಕೆ ಬಂದಿದೆಯೋ ಆ ಲೀಲೆಗಳಿದೆಯಲ್ಲ ಅದರ ವರ್ಣನೆ, ಮತ್ತು ಅವನು ಆ ಒಂದು ಲೀಲೆಯಲ್ಲಿ ಏನು ಕೆಲಸಗಳನ್ನೆಲ್ಲ ಮಾಡಿರ್ತಾನೋ ಆ ಕೆಲಸಗಳ ವರ್ಣನೆ ಮಾಡ್ತಾರಲ್ಲ, ಅದನ್ನು ಕೇಳೋದು. ಈಗ ಭಾಗವತ ಆಗಿರಬಹುದು, ಭಗವದ್ಗೀತೆ ಆಗಿರ್ಬೋದು, ರಾಮಾಯಣ ಮಹಾಭಾರತ ಯಾವುದನ್ನಾದರೂ ತಗೊಳ್ಳಿ ನೀವು, ಅದರಲ್ಲಿ ಏನಿರುತ್ತೆ, ಭಗವಂತ ಮಾಡಿರುವಂತಹ ಕೆಲಸಗಳ ವರ್ಣನೆಗಳಿರುತ್ತೆ, ಭಕ್ತರು ಮಾಡಿರುವಂತಹ ಕೆಲಸಗಳ ವರ್ಣನೆಗಳಿರುತ್ತೆ. ಅದನ್ನು ಕೇಳಿದ್ರೆ ಅಷ್ಟೇ ಸಾಕು, ನಮಗೆ ಕೇಳೋದಕ್ಕೂ ಕಷ್ಟ. ಇನ್ನು ನಾವೇನಾದರೂ ಆ ಸಾಧನೆ ಈ ಸಾಧನೆ ಮಾಡಿ ಅಂದರೆ ಮಾಡ್ತೀವಾ? ನಮಗೆ 5 ನಿಮಿಷ 10 ನಿಮಿಷ ಕೂತ್ಕೊಂಡು ಕೇಳುವಷ್ಟು ತಾಳ್ಮೆ ಇಲ್ಲ, ಅಷ್ಟು ಸಮಯ ಇಲ್ಲ ಅಂತಂದಮೇಲೆ ನಾವು ಇನ್ನೇನು ತಾನೇ ಮಾಡ್ತೀವಿ? ಈಗ ಭಗವಂತನನ್ನು ಪಡ್ಕೋಬೇಕು ಅನ್ನೋದಿದೆ, ಅದಕ್ಕೆ ಏನೋ ಒಂದು ಮಾಡಬೇಕಲ್ವಾ? ಏನು ಮಾಡಬೇಕು? ಬರೀ ಕೂತ್ಕೊಂಡು ಕೇಳೋದು ಅದು ಕಷ್ಟ ಅಂತಂದರೆ ನಮ್ಮಷ್ಟು ಸೋಂಬೇರಿಗಳು ಇನ್ಯಾರಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು. ನಮಗೆ ಮನೆ ಕೆಲಸ ಎಷ್ಟು ಜನ ಹೇಳ್ತಾರೆ ಅಂತಂದರೆ, ಏನಾದರೂ ಒಂದು ಸತ್ಸಂಗ ಕೇಳಿ ಅಂತಂದರೆ ನಮಗೆ ಸಮಯನೇ ಇಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅಂದರೆ ಏನೂ ತಪ್ಪಿಲ್ಲ, ಯಾಕಂದರೆ ಅವ್ರಿಗಿನ್ನೂ ಆ ಒಂದು ತಿಳುವಳಿಕೆ ಬಂದಿರೋದಿಲ್ಲ. ಯಾಕಂದರೆ ಇದ್ರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿರೋದಿಲ್ಲ. ಆಧ್ಯಾತ್ಮಿಕದ ಇಂಪಾರ್ಟೆನ್ಸ್ ಏನು ಅಂತ ಯಾರಿಗೆ ಗೊತ್ತಿರುತ್ತೋ ಅವರಿಗೆ ಮಾತ್ರನೇ ಅದರಲ್ಲಿ ಆಸಕ್ತಿ ಬರೋದು. ಅವರಿಗೆ ಸಮಯ ಸಿಕ್ಕಿದ್ರೆ ಸಾಕಪ್ಪ, ಹೋಗಿ ಕೂತ್ಕೊಂಡು ಕೇಳಬೇಕು ಅನ್ನೋಷ್ಟು ಅವ್ರಿಗೆ ತುಡಿತಾ ಇರುತ್ತೆ. ಆ ರೀತಿ ಯಾರಲ್ಲಿ ತುಡಿತಾ ಇರುತ್ತೋ ಅವರು ಮಾತ್ರನೇ ಆಧ್ಯಾತ್ಮಿಕದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮುಂದುವರಿಯೋದಕ್ಕೆ ಸಾಧ್ಯ. ಯಾರು ಸಮಯ ಇಲ್ಲ, ಇನ್ನೂ ನಾನು ಮನೆ ಕೆಲಸ ಮುಗಿಸಿಲ್ಲ, ನನಗೆ ಟೈಮ್ ಇಲ್ಲ ಅಂದ್ಕೊಂಡಿರ್ತಾರೋ ಅವ್ರು ಇನ್ನೂ ಐಹಿಕದಲ್ಲೇ ಇರಬೇಕಾಗತ್ತೆ. ಅಷ್ಟೇ ಡಿಫ್ರೆನ್ಸ್ ಇರೋದು. ಯಾಕಂದರೆ ಆಧ್ಯಾತ್ಮಿಕದಲ್ಲಿ ಬೇಕಾದಷ್ಟು ಅನುಭವಿಸೋದಕ್ಕಿದೆ. ಎಷ್ಟು ಆನಂದ ಸಿಗುತ್ತೆ ಭಗವಂತನ ವಿಚಾರಗಳನ್ನು ಕೇಳೋದ್ರಲ್ಲಿ ಅಂತಂದರೆ ಅದನ್ನು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಾಗುತ್ತದು. ಆಯಿತಾ? ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತೀರಲ್ಲ ಅಂತ ನನಗೆ ಯೋಚನೆ ಆಗುತ್ತೆ. ಅಯ್ಯೋ, ಇವರೆಲ್ಲನೂ ಕೇಳಬೇಕು, ಇದರಲ್ಲಿರುವಂಥ ಆ ಸವಿಯನ್ನು ಅವರೆಲ್ಲರೂ ಸವಿಬೇಕಪ್ಪ, ಎಷ್ಟು ಚೆನ್ನಾಗಿದೆ. ಒಂದು ಕಡೆ ಕೂತ್ಕೊಂಡು ಕೇಳೋದ್ರಲ್ಲಿ ಏನು ಆನಂದ ಸಿಗುತ್ತೆ ಅಂತಂದರೆ ನೀವು ₹1,00,000 ಅಥವಾ ಎಷ್ಟೋ ಕೋಟಿ ರೂಪಾಯಿ ಕೊಟ್ಟರು ನಿಮಗೆ ಸಿಗೋದಿಲ್ಲ ಅದು. ಆಯಿತಾ? ಬರೀ ಭಗವಂತನ ವಿಚಾರವನ್ನು ಕೇಳೋದ್ರಲ್ಲೇ ಅಷ್ಟು ಆನಂದ ಇದೆ. ಇಲ್ಲಾಂದರೆ ಆ ಸಾಧುಗಳು ಸಂತರು ಎಲ್ಲವನ್ನ ಬಿಟ್ಟು ಅದ್ರ ಮುಂದೆ ಕೂತಿರ್ತಾರ ಹೇಳಿ ಅಲ್ವಾ? ಧರ್ಮಗ್ರಂಥಗಳಲ್ಲಿ ಎಷ್ಟು ವಿಚಾರಗಳಿದೆಯೋ ಅವೆಲ್ಲ ನಮ್ಮ ಮನಸ್ಸಿಗೆ ತುಂಬ ಆನಂದ ಕೊಡುತ್ತೆ. ನಮ್ಮಲ್ಲಿರುವಂಥ ಫ್ರಸ್ಟ್ರೇಷನ್ನು, ಡಿಪ್ರೆಷನ್ನು ಏನೇನೋ ಇದೆಯಲ್ಲ, ಅದೆಲ್ಲವೂ ಕೂಡ ಹೋಗಿ ನಮ್ಮ ಮನಸ್ಸು ಶಾಂತವಾಗಿಬಿಡುತ್ತೆ, ನಿರ್ಮಲವಾಗಿಬಿಡುತ್ತೆ. ಅಂಥ ಒಂದು ಶಕ್ತಿ ಧರ್ಮಗ್ರಂಥಗಳಿಗಿದೆ. ಅದನ್ನು ಕೇಳೋದಕ್ಕೆ ನಮ್ಗೆ ಸಮಯ ಇಲ್ಲ ಅಂತ ಹೇಳ್ತೀವಲ್ವಾ, ನಿಜವಾಗ್ಲೂ ಅದರ ಇಂಪಾರ್ಟೆನ್ಸ್ ನಮಗಿನ್ನೂ ಗೊತ್ತಿಲ್ಲ ಅನ್ನೋದೇ ಇದಕ್ಕೆ ಅರ್ಥ. ಆದರೆ ಯಾವಾಗ ನಮಗೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೋ ಅಷ್ಟರಲ್ಲಿ ನಮಗೆ ಸಮಯ ಇರುತ್ತೋ ಇಲ್ವೋ ಅಲ್ವಾ? ಅದಕ್ಕೋಸ್ಕರನೇ ಇವತ್ತಿನಿಂದನಾದರೂ ಕೇಳೋದಕ್ಕೆ ಶುರು ಮಾಡಿ, ಆದಷ್ಟು ಸಮಯವನ್ನು ಧರ್ಮಗ್ರಂಥಗಳನ್ನು ಓದೋದ್ರಲ್ಲಿ ಅಥವಾ ಕೇಳೋದ್ರಲ್ಲಿ ಅದರಲ್ಲಿ ತೊಡಗಿಸಿ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ,
ಭಗವಂತನ ಸ್ವರೂಪದ ವರ್ಣನೆಯನ್ನ ಮಾಡು, ಅವನ ನಾಮ, ಅವನ ಕೆಲಸಗಳ ರಹಸ್ಯಗಳನ್ನ ತಿಳ್ಕೊಂಡು ನಾನು ಕೂಡ ಅವನನ್ನ ಪಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಧೃತರಾಷ್ಟ್ರನಿಗೆ ಗೊತ್ತಿಲ್ಲ ಅಂತಲ್ಲ, ಅವ್ನು ನಮಗೋಸ್ಕರ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರೋದು. ಆಯ್ತಾ? ನಾವು ಭಗವಂತನ ನಾಮವನ್ನ ತಿಳ್ಕೊಳ್ಳಿ, ಏನೇನು ಹೆಸರುಗಳಿಂದ ಭಗವಂತನನ್ನ ಕರೀತಾರೆ, ಅವನು ಏನೇನೆಲ್ಲ ಕೆಲಸಗಳನ್ನ ಮಾಡಿದ್ದಾನೆ, ಯಾವ ರೀತಿ ಅವನು ತನ್ನ ಲೀಲೆಗಳನ್ನ ಮಾಡ್ತಾನೆ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅದನ್ನೆಲ್ಲ ತಿಳ್ಕೊಂಡ್ರೇನೆ ನಾವು ಅವನನ್ನ ಪಡ್ಕೊಳ್ಳೋದಕ್ಕಾಗೋದು. ಅದಕ್ಕೆ ಮುಂದುವರೆದು ಸಂಜಯ ಹೇಳ್ತಾನೆ, ನಾನು ಶ್ರೀಕೃಷ್ಣನ ಕೆಲವು ಹೆಸರುಗಳ ತಾತ್ಪರ್ಯವನ್ನ ಹೇಳ್ತೀನಿ. ಅಂದ್ರೆ ಭಗವಂತನಿಗೆ ಸಹಸ್ರನಾಮಗಳಿದೆ ಅಂತ ಹೇಳ್ತಾರಲ್ವಾ, ಆ ಹೆಸರುಗಳಲ್ಲಿ ಕೆಲವೊಂದು ಹೆಸರುಗಳನ್ನ, ಆ ಹೆಸರು ಯಾಕೆ ಬಂದಿದೆ, ಅದಕ್ಕೆ ಅರ್ಥ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ ಕೇಳಿ, ಅದರಲ್ಲಿ ನನಗೆಷ್ಟು ನೆನಪಿದೆಯೋ ಅಷ್ಟನ್ನ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಶ್ರೀಕೃಷ್ಣ ವಾಸ್ತವದಲ್ಲಿ ಯಾವುದೇ ಪ್ರಮಾಣದ ವಿಷಯನಲ್ಲ. ಆಯ್ತಾ? ಹೀಗೆ ಪ್ರಮಾಣ ಕೊಟ್ಟು ಅವನನ್ನ ಹೇಳಬೇಕು ಅಂತೇನಿಲ್ಲ. ಎಲ್ಲ ಜೀವಿಗಳನ್ನೂ ಕೂಡ ತನ್ನ ಮಾಯೆಯಿಂದ ಆವೃತಗೊಳಿಸೋದು, ಮತ್ತೆ ದೇವತೆಗಳ ಜನ್ಮಸ್ಥಳವಾದ, ಅಂದರೆ ದೇವತೆಗಳು ಎಲ್ಲಿಂದ ಹುಟ್ಟಿದ್ದಾರೆ ಅಂತಂದರೆ ಭಗವಂತನಿಂದ. ಆ ಜನ್ಮಸ್ಥಳವಾದಂಥ ಕಾರಣದಿಂದನೇ ಅವನು ವಾಸುದೇವ ಅಂತ ಅನ್ನಿಸ್ಕೊಂಡಿರೋದು. ಅಂದರೆ ಎಲ್ಲ ಜೀವಿಗಳನ್ನು ತನ್ನ ಮಾಯೆಯಲ್ಲಿ ಆವೃತಗೊಳಿಸ್ಕೊಳ್ತಾನೆ. ಮತ್ತು ದೇವತೆಗಳು ಹುಟ್ಟಿರುವ ಜಾಗ ಭಗವಂತ, ಅದಕ್ಕೋಸ್ಕರ ಅವನನ್ನು ವಾಸುದೇವ ಅಂತ ಹೇಳ್ತಾರೆ. ಈಗ ಭಗವಂತನನ್ನ ವಾಸುದೇವ ವಾಸುದೇವ ಅಂತ ಕರೀತಾರಲ್ವ, ಅದಕ್ಕೆ ಕಾರಣ ಏನು ಅಂತಂದ್ರೆ ಎಲ್ಲರನ್ನ ಕೂಡ ತನ್ನ ಮಾಯೆಯಿಂದ ಸೆಳ್ಕೊಳ್ತಾನಲ್ವಾ, ಮತ್ತೆ ದೇವತೆಗಳು ಹುಟ್ಟೋದು ಅವನಿಂದ, ಅದಕ್ಕೋಸ್ಕರ ವಾಸುದೇವ ಅಂತ ಹೇಳೋದು. ಆಮೇಲೆ ಮಹಾನ್ ಆಗಿರುವಂತ ಕಾರಣದಿಂದ ವಿಷ್ಣು ಅಂತ ಅನ್ನಿಸ್ಕೊಂಡಿದ್ದಾನೆ. ಮತ್ತೆ ಮೌನ, ಧ್ಯಾನ ಮತ್ತೆ ಯೋಗದಿಂದ ಕೂಡಿರುವಂತ ಕಾರಣದಿಂದ ಅವನನ್ನ ಮಾಧವ ಅಂತ ಕರೀತಾರೆ. ಮತ್ತೆ ಮಧು ದೈತ್ಯನನ್ನ, ಅಂದ್ರೆ ಮಧು ಅನ್ನುವಂಥ ರಾಕ್ಷಸನನ್ನ ವಧಿಸಿರುವಂಥ ಕಾರಣ, ಮತ್ತೆ ಸರ್ವ ತತ್ವಮಯನಾದ್ರಿಂದ ಅವನನ್ನ ಮಧುಸೂದನ ಅಂತ ಕರೀತಾರೆ. ಕೃಷ್ಣ ಅನ್ನುವಂತಹ ಧಾತುವಿನ ಅರ್ಥ ಏನು ಅಂತಂದ್ರೆ ಸತ್ತ ಅಂತಂದ್ರೆ ಅಧಿಕಾರ ಅಂತಂದ್ಬಿಟ್ಟು. ಮತ್ತೆ ನಾ ಆನಂದದ ವಾಚಕವಾಗಿದೆ. ನಾ ಅನ್ನೋದು ಆನಂದದ ವಾಚಕ. ಈ ಎರಡೂ ಭಾವಗಳಿಂದ ಯುಕ್ತವಾಗಿರುವಂತ ಕಾರಣದಿಂದ ಯದುಕುಲದಲ್ಲಿ ಅವತೀರ್ಣನಾದಂತಹ ಶ್ರೀ ವಿಷ್ಣು ಕೃಷ್ಣ ಅಂತ ಅನ್ನಿಸ್ಕೊಳ್ತಾನೆ. ಅಂದ್ರೆ ಕೃಷ್ ಅಂತಂದ್ರೆ ಅಧಿಕಾರ, ಆನಂದ ಮತ್ತೆ ಅಧಿಕಾರ, ಈ ಎರಡೂ ಭಾವಗಳಿಂದ ಯುಕ್ತನಾಗಿರುವ ಕಾರಣ, ಮತ್ತೆ ಅದು ಯದುಕುಲದಲ್ಲಿ ಅವನು ಹುಟ್ಟಿದ ಕಾರಣದಿಂದ ವಿಷ್ಣುವನ್ನ ಕೃಷ್ಣ ಅಂತ ಕರೀತಾರೆ. ಹೃದಯ ರೂಪನಾದ ಪುಂಡರೀಕನೇ ನಿಮ್ಮ ನಿತ್ಯ ಆಲಯ ಮತ್ತೆ ಅವಿನಾಶಿ ಪರಮಸ್ಥಾನ. ಅಂದ್ರೆ ಆ ಪುಂಡರೀಕ ಇದಾನಲ್ಲ, ಶ್ವೇತ ಕಮಲ ಅಂತ ಹೇಳ್ತಾರೆ ಅದಕ್ಕೆ, ಅವನೇ ಎಲ್ಲರ ನಿತ್ಯ ಆಲಯ ಮತ್ತೆ ಅವಿನಾಶಿ ಪರಮಸ್ಥಾನ. ಆ ಹೃದಯ ರೂಪನಾಗಿರುವಂಥ ಪುಂಡರೀಕನೇ ಎಲ್ಲರಿಗೂ ಕೂಡ ಆಲಯವಾಗಿದ್ದಾನೆ, ಮತ್ತೆ ಯಾವತ್ತೂ ನಾಶವಾಗದೇ ಇರುವಂಥ ಪರಮಸ್ಥಾನ. ಅದಕ್ಕೋಸ್ಕರ ಅವನನ್ನ ಪುಂಡರೀಕಾಕ್ಷ ಅಂತ ಕರೀತಾರೆ. ಆಮೇಲೆ ದುಷ್ಟರ ದಮನ ಮಾಡುವ ಕಾರಣದಿಂದ, ದುಷ್ಟರನ್ನೆಲ್ಲ ನಾಶ ಮಾಡ್ತಾನಲ್ವಾ, ಆ ಕಾರಣದಿಂದ ಅವನನ್ನ ಜನಾರ್ದನ ಅಂತ ಕರೆದಿದ್ದಾರೆ. ಯಾಕೆ ಅಂತಂದ್ರೆ ಅವರು ಸತ್ವಗುಣದಿಂದ ಯಾವತ್ತೂ ಚ್ಯುತನಾಗೋದಿಲ್ಲ, ಮತ್ತೆ ಸತ್ವ ಅನ್ನೋದು ಕಡಿಮೆ ಕೂಡ ಯಾವತ್ತೂ ಅವನಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರನೇ ಸಾತ್ವಕ ಅಂತ ಅನ್ನಿಸ್ಕೊಳ್ತಾನವನು. ಅಂದ್ರೆ ಭಗವಂತನ ಒಂದೊಂದು ಹೆಸರಿಗೂ ಕೂಡ ಒಂದೊಂದು ಕಾರಣ ಇದೆ. ಅವನು ಮಾಡುವಂಥ ಒಂದೊಂದು ಲೀಲೆ ಅದಕ್ಕೆ ಒಂದೊಂದು ಹೆಸರನ್ನ ಕೊಡುತ್ತೆ. ಈಗ ಜನಾರ್ದನ ಅಂತ ಯಾಕೆ ಕರೀತಾರೆ ಅಂತಂದ್ರೆ ದುಷ್ಟರನ್ನ ದಮನ ಮಾಡ್ತಾನೆ. ಆಮೇಲೆ ಸತ್ವಗುಣದಲ್ಲಿ ಯಾವತ್ತೂ ಅವನು ಚ್ಯುತನಾಗೋದಿಲ್ಲ, ಅವನಲ್ಲಿ ಯಾವಾಗಲೂ ಅವನು ಸತ್ವಗುಣ ಅನ್ನೋದು ಅಂದ್ರೆ ಶುದ್ಧ ಸತ್ವ ಅಂತ ಹೇಳ್ತಾರಲ್ಲ, ಆ ರೀತಿ ಅದು ಅವನಲ್ಲಿ ಯಾವಾಗಲೂ ಇರುತ್ತೆ. ಅವನು ಯಾವತ್ತೂ ಅದರಿಂದ ಒಂಚೂರು ಕೂಡ ಕಡಿಮೆ ಆಗೋದಿಲ್ಲ. ಅದಕ್ಕೆ ಸಾತ್ವಕ ಅಂತ ಕರೀತಾನೆ ಅವನನ್ನ. ಆಯ್ತಾ? ಈ ರೀತಿ ಭಗವಂತನನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇನ್ನೂ ಕೆಲವೊಂದು ಹೆಸರುಗಳ ಬಗ್ಗೆ ಹೇಳ್ತಾನೆ, ಅದನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.